ಪರಾತ್ ಅಂತ ಹೇಳಿ. ಸೊ ಇವ್ರು ಇಲ್ಲೇ ಬಳ್ಳಾರಿಯವರು ಅಪ್ಪ ಅಮ್ಮ. ಸೊ ಅಮ್ಮ ಬಂದು ಸರಾಕೆರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 10 ದಿನ ಆಯಿತು. ಸೊ 10 ದಿನದಿಂದ ಅಮ್ಮ ಬಂದು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಮ್ಮ ಏನಕ್ಕೋಸ್ಕರ ಸರಾಕೆರಿ ಬಂದರು ಅಂತ ಹೇಳಿದ್ರೆ ಇವ್ರಿಗೆ ಆ್ಯಕ್ಚುಲಿ ಬಂದು ಶುಗರ್ ಇದೆ. ಎಷ್ಟು ವರ್ಷದಿಂದ ಶುಗರ್ ಇದೆ ಅಂದರೆ 4 ವರ್ಷದಿಂದ ಅಮ್ಮನಿಗೆ ಶುಗರ್ ಇದೆ. 4 ವರ್ಷದಿಂದ ಶುಗರ್ ಎಷ್ಟಿದೆ ಅಂತ ಹೇಳಿದ್ರೆ 400, 420, 450, 400 ಎಬೋನೇ ಅಮ್ಮನಿಗೆ ಶುಗರ್ ಇರೋದು. ಅವ್ರಿಗೆ ಕಡಿಮೆನೇ ಆಗಿಲ್ಲ ಶುಗರ್. 4 ವರ್ಷದಿಂದನೂ ಕೂಡ ಬೆಳಗ್ಗೆ ರಾತ್ರಿ 2 ಟೈಮ್ಸ್ ಕೂಡ ಅಮ್ಮ ಇನ್ಸುಲಿನನ್ನು ತಗೊಳ್ತಾ ಇದ್ದಾರೆ. ಸೊ ಸರಾಕೆರಿ ಬಂದು 10 ದಿನ ಮಾತ್ರನೇ ಆಗಿರೋದು. 4 ವರ್ಷದಿಂದ ಇವತ್ತಿನವರೆಗೂ ಅಮ್ಮನ ಶುಗರ್ ಬಂದು ಕಡಿಮೆನೇ ಆಗಿಲ್ಲ. 10 ದಿನದಲ್ಲಿನೇ ಅಮ್ಮನ ಶುಗರ್ ಎಷ್ಟಾಗಿದೆ ಅಂತ ಹೇಳಿದ್ರೆ 207 ಆಗಿದೆ. ಜೋರ ಚಪ್ಪಾಳೆ ಮಾಡಿ. 10 ದಿನದಲ್ಲಿನೇ ಬಂದು ಅಮ್ಮನಿಗೆ 4 ವರ್ಷದಿಂದ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಸೊ 10 ದಿನದಲ್ಲೇ ಇಷ್ಟು ಕಡಿಮೆ ಆಗಿದೆ. ಸೊ 4 ವರ್ಷದಿಂದನೂ ಕೂಡ 2 ಟೈಮ್ಸ್ ಇನ್ಸುಲಿನ ತಗೊಳ್ತಾ ಇದ್ರು. ಮೊನ್ನೆ ಡಾಕ್ಟರ್ ಹತ್ರ ಹೋಗುವಾಗ ಅವ್ರಿಗೆ 1 ಟೈಮ್ ಇನ್ಸುಲಿನನ್ನು ಮಾಡಿದ್ದಾರೆ. ಇವಾಗ ಬೆಳಗ್ಗೆ ಬಿಟ್ಟು ನೈಟ್ ಟೈಮ್ ಮಾತ್ರನೇ ಅಮ್ಮ ಬಂದು ಇನ್ಸುಲಿನನ್ನು ತಗೊಳ್ತಾ ಇದ್ದಾರೆ. ಸೊ ಅಮ್ಮನ ಎಕ್ಸ್ಪೀರಿಯನ್ಸ್ ಅಮ್ಮನೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. यार मैं टीपी करने 10 दिन को शुगर ज़रा बेहतर है. ಓಕೆ, ಎಷ್ಟು ವರ್ಷದಿಂದ ಶುಗರ್ ಇತ್ತು ನಿಮಗೆ? 4 ವರ್ಷದಿಂದ. ಓಕೆ, 4 ವರ್ಷದಿಂದ ಶುಗರ್ ಎಷ್ಟಿರ್ತಾ ಇತ್ತು ನಿಮಗೆ? 400 ಆಗ್ತಿದೆ. 410, 450 ಇದೇ ತರನೇ ಇದೆ. ಓಕೆ, ಸರಾಕೆರಿ ಬಂದು ಎಷ್ಟು ದಿನ ಆಯ್ತು? 10 ದಿವಸ ಆಯ್ತು. 10 ದಿನದಲ್ಲಿ ಎಷ್ಟು ಕಡಿಮೆ ಆಗಿದೆ ಇವಾಗ? 100 ಕಡಿಮೆ ಆಗಿದೆ. ಸೊ ಮುಂಚೆ ಬಂದು 410, 420, 450 ಇದೇ ತರನೇ ಶುಗರ್ ಇದ್ದಿದ್ದು ಅಮ್ಮಂದು. ಇವಾಗ 207 ಆಗಿದೆ. ಓಕೆನಾ? ಸೊ ಓಕೆ, ಡೈಲಿ ಎಷ್ಟು ಟೈಮು ಬಂದು ಇನ್ಸುಲಿನ್ ತಗೊಳ್ತಾ ಇದ್ರಿ? ರಾತ್ರಿಗೆ ತಗೊಳ್ತೇನೆ, ಬೆಳಗ್ಗೆ ರಾತ್ರಿ 2 ಟೈಮ್ಸ್ ತಗೊಳ್ತಾ ಇದ್ರು. ಇವಾಗ 1 ಟೈಮ್ ತಗೊಳ್ತೇನೆ. ಯಾವಾಗ ತಗೊಳ್ತಾ ಇದ್ದೀರಾ? ರಾತ್ರಿಗೆ. ರಾತ್ರಿ ಮಾತ್ರನೇ ಬಂದು ಅಮ್ಮ ಇವಾಗ ಇನ್ಸುಲಿನ್ ತಗೊಳ್ತಾ ಇದ್ದಾರೆ. ಈ ತರ ಒಂದು ಪ್ರಾಬ್ಲಮ್ 4 ವರ್ಷದಿಂದ ಅನುಭವಿಸ್ತಾ ಇದ್ದೀರಲ್ವಾ? 4 ವರ್ಷದಲ್ಲಿ ಈ ತರ ರಿಸಲ್ಟ್ ನಿಮಗೆ ಯಾವತ್ತಾರು ಬಂದಿತ್ತಾ? ಇಲ್ಲ, ಬರಲಿಲ್ಲ. ಇವಾಗ ಸರಾಕೆರಿ ಬಂದ 10 ದಿನದಲ್ಲಿ ಇಷ್ಟು ರಿಸಲ್ಟ್ ಕಾಣಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಚಲೋ ಆಗ್ತಾ ಇದೆ. ಚಲೋ ಆಗ್ತಾ ಇದೆ. ಚಲೋ ಆಗ್ತಾ ಇದೆ. ಧನ್ಯವಾದಗಳು.